ಧಾರವಾಡದಲ್ಲಿ ಕಳೆದ 3 ದಿನಗಳ ಹಿಂದೆ 6 ಅಂತಸ್ತಿನ ಕಟ್ಟಡ ಕುಸಿದು ಬಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಾವನ್ನ ಗೆದ್ದು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ನಡೆದಿರುವಂತಹ ಘಟನೆ ಮರುಕಳಿಸಿ ನೆನಪಾಗಿದ್ದನ್ನ ಬಿಚ್ಚಿಡ್ತಾ ಇದ್ದಾರೆ. ಹಾಗೇನೆ JDSನ ರಾಮನಗೌಡ ಸಂಗನಗೌಡ ಒಬ್ಬ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ನನ್ನ ಜೊತೆ ಇನ್ನೂ ಇಬ್ಬರಿದ್ರು. 2 ದಿನ ನನ್ನ ಜೊತೆ ಮಾತಾಡ್ತಾ ಇದ್ರು. ಅದಾದಮೇಲೆ ಅವ್ರು ಮಾತಾಡೋದು ನಿಲ್ಲಿಸ್ಬಿಟ್ರು ಅಂತ ಅಲ್ಲಿನ ಘಟನಾವಳಿಗಳ ಬಗ್ಗೆ ಮಾತಾಡ್ತಿದ್ದಾನೆ. JDS ಆಫೀಸ್ ಇದೆ ಅಲ್ಲಿ. JDS ಆಫೀಸ್ನಲ್ಲಿ ಆತ ಕೆಲಸ ಮಾಡ್ತಿದ್ದಂತೆ. ಕೊನೆಗೆ ಆತ ಈಗ ಬದುಕುಳಿದಿದ್ದಾನೆ. ಆತನನ್ನು ಹೊರಗೆ ಎಳೆದು ತರುವಂಥ ಕೆಲಸ ನಡೆದಿದೆ. ಆತ ಮಾತಾಡಿದ 3 ದಿನ ನಾನು ಎಲ್ಲಿ ಮಲಗಿದ್ನೋ ಅಲ್ಲೇ ಮಲಗಿದ್ದೆ. ಸಾವನ್ನು ಗೆದ್ದು ಬಂದ ವ್ಯಕ್ತಿ ಆತ. ಧಾರವಾಡದ ಕಟ್ಟಡ ದುರಂತ ಸಂಭವಿಸಿ ಏನು 3 ರಾತ್ರಿ ಕಳೆದು ಈಗಾಗಲೇ 4ನೇ ದಿನದ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಅದರಲ್ಲಿ ಏನೋ ಮೊದಲೇ ಹಂತದಲ್ಲಿ ಒಬ್ಬರು ಸಿಲುಕಾಕೊಂಡ್ರು 3 ಜನ. ಅದರಲ್ಲಿ ಈಗ ಒಬ್ಬರು ಸಂಗಮೇಶನವರು ಬದುಕುಳಿದು ಈಗ ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅವ್ರ ಜೊತೆಗೆ ನಾವಿದ್ದೇವೆ. ಸರ್, 3 ದಿನದಿಂದ ಏನೆಲ್ಲ ಅಲ್ಲಿ ಒಳಗೆ ಏನು ಮಾಡಿದ್ರಿ? 3 ದಿನದಿಂದ ಸರ್ ಅಲ್ಲಿ ನಮ್ಗೆ ಕುಡಿಯೋಕೆ ನೀರಿಲ್ಲ, ಏನಿಲ್ಲ. ಮಕ್ಕೊಂಡಲ್ಲೇ ಮಕ್ಕೋದು ಸರ್. ಬದುಕಿ ಬರ್ತಾನೂ ಆಸೆ ನೀರು ಹಾಕಿಲ್ಲ ಸರ್. ಕನಸು ಆಗ್ಬಿಟ್ಟಿತ್ತು. ದೇವರ ಏನೋ ಮಾಡಿ ಕಾಪಾಡಿತ್ತು. ಏನು ಕೆಲಸಕ್ಕೆ ಬಂದಿದ್ರಿ? ನಾವು ಅಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಆಫೀಸ್ನಲ್ಲಿ ಬಿಡ ಅಂತಲೇ ಅಲ್ಲೇ ತೆಳಗೆ ಬಂದ್ಬಿಟ್ಟಿವಿ ಸರ್. ಯಾವ ಆಫೀಸು? ಜನತಾದಳ ಆಫೀಸ್ ಸರ್. ಶ್ರೀಕಾಂತ್ ಜಮನಾಳ್ ಅವ್ರದ್ದು ಪಾಲಿಕೆ ಸದಸ್ಯರ 3ನೇ ವಾರ್ಡ್ ಕಾರ್ಪೊರೇಟರ್ ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತೀವಿ. ಏನು 3:30ಕ್ಕೆ ಕಟ್ಟಡ ಬಿತ್ತು. ಅವಾಗ ಏನಾಯ್ತು ನಿಮಗೆ? ಏನಿಲ್ಲ ಸರ್, ಒಮ್ಗೆ ಜೈ ಹಿಂದಿದ್ದ ತೆಳಗೆ ಬಿದ್ದುಬಿಡ್ತಲ್ಲ, ತೆಳಗೆ ಬೀಳು ಮುಂದೆ ಅಷ್ಟೇ ಪೆಟ್ಟ ತೆಗಿ ಸರ್. ಅಲ್ಲೋ ತೆಳಗೆ ಹೋಗಿಂದ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದು ಸರ್. ನಿದ್ದೆ ಮಾಡೋದು ಮಲ್ಕೋದು ಸರ್. ನಮ್ಮ ಬದುಕಿ ಬರ್ತಾನ ಆಸೆ ಮರ್ತು ಬಿಟ್ಟಿನಿ ಸರ್. ಏನು ಕಟ್ಟಡದ ಮೂಲೆಯೊಳಗಿದ್ರ? ಹೇಗೆ ನಿಮ್ಮ ಜೊತೆಗೆ ಯಾರಾದ್ರೂ ಇದ್ರ? ನಮ್ಗೆ ಬಾಜು ಅಂಗಡಿಯಲ್ಲಿ ಇದ್ರು ಸರ್. 2 ದಿನ ಹೆಸರಿದ್ರು ಅವರು, ಮಾತಾಡ್ತಿದ್ರ. 3 ದಿನಕ್ಕೆ ಏನು ಮಾತಾಡ್ಲಿಲ್ಲ ಸರ್ ಅವರು. ನಿಮ್ಮ ಜೊತೆಗೆ ಅಂಕಲ್ ಇದ್ರು ಅವರು. ಏನಂತ ಮಾತಾಡಿದ್ರು? ಏನು ಕಾಪಾಡ್ರು ಅಂತ ಚೀರಾಡ್ತಿದ್ರು ಸರ್. ನಾನು ಅವ್ರು ಕೇಳ್ತಿದ್ದೆ ಸರ್ ನನಗೆ. ಅಂದ್ರೆ ಅವರು ಕಿವಿ ಕೇಳ್ತಿರ್ಕಿಲ್ಲ ಸರ್. ಬಾಜು ಸ್ಟೇಷನರಿ ಅಂಗಡಿ ಅವ್ರು ಕಿವಿ ಕೇಳ್ತಿರ್ಕಿಲ್ಲ ಸರ್. ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನೂ 2 ಜೀವಂತ ಅದಾರ ಅಂತೀರಿ? ಇದಾರೆ ಸರ್, 2 ಜೀವಂತ ಇದಾರೆ ಸರ್. ಅವ್ರ ಮೇಲೆ ನಮ್ದು ಮಾತಾಡ್ತಿದ್ವಿ ಸರ್. ನನಗಿಂತ ಕೆಳಗಿನ ಫ್ಲೋರ್ನಾಗಿದ್ರು ಸರ್. ಏನಾಯ್ತು? ಈ ಕುಡಿಯಾಕ ನೀರು ಸಿಗ್ಲಿಲ್ಲ? ನೀರಿಲ್ಲ ಸರ್. ನಮ್ಮ ಆಫೀಸ್ನಲ್ಲಿ ಹುಡುಕಾಡಿನಿ ಸರ್. ನಾನು ನೀರು ಭಾಳ ಹುಡುಕಾಡಿನಿ ಸರ್. ಒಂದು ಕಡೆಗೆ ಬಾಯ್ ಯಾರ್ದಕ್ಕೊಂದು ನಮ್ಮ ಆಫೀಸ್ ಸ್ಟೇಷನರಿ ಅಂಗಡಿಯಾಗ ಐಸ್ ಕ್ರೀಮ್ ಅಂಗಡಿ ಇತ್ತು ಸರ್. ಐಸ್ ಕ್ರೀಮ್ ಡಬ್ಬಿ ಸರ್. ಕಡೆಗೆ 16 ಹುಡುಕಾಡಿನಿ ಸರ್. ಅದು ಸಿಗಲಿಲ್ಲ ಸರ್. ಅವಾಗ ನಂಗೆ ಬೇಜಾರಾಗ್ಬಿಡುತ್ತೆ ಸರ್. ನಾ ಬದುಕೋದಿಲ್ಲ ಅಂತ ಸರ್. ಅಲ್ಲ, ಈಗ ಮೇಲೆಲ್ಲ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ದೊಡ್ಡ ಸೌಂಡ್ ಎಲ್ಲ ಕೇಳ್ತಾ ಇತ್ತು. ಹೇಳ್ತಿದ್ದೆ ಸರ್, ಅಣ್ಣ ಹೊಡಿಬ್ಯಾಡ್ರಿ ಅಂತಿದ್ದೆ ಸರ್. ಆದರೂ ಸರ್ ಅವ್ರು ನಮ್ಮ ವಾಯ್ಸ್ ಎಲ್ಲಿ ಕೇಳಿಸ್ಬೇಕು ಸರ್. ನಾವು ಹೋಗ್ಕೊಂಡ್ರು ಕೇಳ್ತಿರ್ಕಿಲ್ಲ ಅವ್ರು. ಅವಾಗ ನಮ್ಮನ್ನು ಕೊಂದೇ ಬಿಟ್ರು ಅಂತೇಳಿ ನಾವು ತಿಳ್ಕೊಂಬಿಟ್ಟಿವಿ ಸರ್. ಆಮೇಲೆ ನೆಕ್ಸ್ಟ್ ಟೈಮ್ ಒಬ್ಬರ ಏನೋ ಇವ್ರು ಅವಾಗ ಕೇಳಿದ್ ಸರ್, ಸರ್ ಇಲ್ಲೇ ಅದನ್ರಿ ಸೋಮು ಅಂತೇಳಿ ಸರ್ ಅಂತಾನೆ. ಅವಾಗ ಹೆದರ್ಬೇಡಪ್ಪ, ನಾವಿದ್ದೇವೆ ಅಂತಂದ್ರು ಸರ್. ಅವಾಗ ಧೈರ್ಯ ಬಂತು ಸರ್. ನಾವು ಏನೋ ನಾಳೆ ಬೆಳಿಗ್ಗೆ ಅಂತ ತೆಗಿತಾರ ಅಂತ ನಾವು ಮಾಡಿದ್ವಿ. ಬೆಳಿಗ್ಗೆ ತೆಗಿಲಿಲ್ಲ. ಏನು ಕತ್ಲೆ ಯಾವುದು ರಾತ್ರಿ ಯಾವುದು ನಿದ್ದೆ ಬಂದ್ರೆ ಮಕ್ಕೊಂಬಿಡುದು ಸರ್. ಏನಾಗದು ದಾಲಿ ದೇವ್ರ ಬದುಕ್ಸ್ತಾನ, ಕೊಲ್ಲಂದ್ರೆ ಕೊಲ್ತಾನ ಅಂತೇಳಿ ಸುಮ್ಮ ಮಕ್ಕೊಂಬಿಡ್ತಿದ್ದೆ ಸರ್. ಇದೇ ಊರ ನಿಮ್ದು? ಸವದತ್ತಿ ತಾಲೂಕು ಚಿಕ್ಕುಳಿಗಿರಿ ಅಂತೇಳಿ ಸರ್. ಅಲ್ಲಿಂದ ಇಲ್ಲಿ ಕೆಲಸಕ್ಕೆ ಬರ್ತಿದ್ದೆ. ಈಗ NDRF ತಂಡ ಎಲ್ಲ ಕಾರ್ಯಾಚರಣೆ ಮಾಡ್ತು. ನಿಮ್ಮನ್ನೆಲ್ಲ ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್. ಸಂಗಮೇಶ್ ಅವ್ರು ಮತ್ತೆ ಹುಟ್ಟಿ ಬಂದ್ರು ಅನ್ನಿಸ್ತೇ ಇವತ್ತು? ಹ್ಞೂ ಸರ್. ಹಾಂ ಸರ್, ದೇವರ ಬದುಕಿದ್ವಿ ಸರ್. ಅವ್ರು ಕೆಲಸ ಮಾಡಿದವ್ರಿಗೆ ಅವ್ರಿಗೂ ತುಂಬಾ ಧನ್ಯವಾದಗಳು ಸರ್. ಇದು ಸಂಗಮೇಶ್ ಅವರ ಮಾತಾಗಿತ್ತು. ನಾನು ಮತ್ತೆ ಮರುಜನ್ಮವನ್ನ ಪಡೆದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಹನುಮಂತ ಜೊತೆ ಫಕೀರಯ್ಯ ಗಣಾಚಾರಿ, ಧಾರವಾಡ. 3 ದಿನ ಆದ್ಮೇಲೆ ಆತನಿಗೆ ಮರುಜನ್ಮ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಬನ್ನಿ ನೋಡೋಣ. ಅವಶೇಷಗಳಲ್ಲಿ ದಂಪತಿಗಳು ಈಗ ಒದ್ದಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸಾವಿನ ಕಟ್ಟಡದ ಅವಶೇಷಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ದಿಲೀಪ್ ಮತ್ತು ಗೀತಾ, ಗಂಡ ಹೆಂಡತಿ ಅವರಿಬ್ಬರು ಕೂಡ ಧಾರವಾಡ ಮೂಲದವರು. TR ನಗರದ ದಂಪತಿಗಳು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಅವಶೇಷಗಳಡಿ ಸಿಕ್ಕಾಕೊಂಡಿದ್ದಾರೆ ಆ ದಂಪತಿಗಳಿಬ್ರು ಕೂಡ. ದಿಲೀಪ್ ಮತ್ತು ಗೀತಾ ಅವರ ಹೆಸರು ಅಂತ ಈ ಕ್ಷಣ ಗೊತ್ತಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಾವು ಬದುಕಿನ ನಡುವೆ ಧಾರವಾಡ ಮೂಲದ TR ನಗರದ ದಂಪತಿಗಳು ಅವರಿಬ್ಬರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗೊತ್ತಿಲ್ಲ ಯಾಕೆ ಹೋಗಿದ್ರು, ಏನಾಯ್ತು ಅಂತ ಮಾಹಿತಿ ಗೊತ್ತಾಗಬೇಕು ಅಷ್ಟೇ. ಬಟ್
ಇನ್ನು ಬದುಕಿದ್ದಾರೆ ಅಂತ ಸುದ್ದಿ ಇದೆ. ಸೊ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಿದ್ದಾರೆ. ದಿಲೀಪ್ ಮತ್ತು ಗೀತಾ ದಂಪತಿಗಳು ಕಟ್ಟಡದ ಅವಶೇಷಗಳೀಗ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ರೆಸ್ಕ್ಯೂ ಮಾಡುವಂಥ ಕೆಲಸಕ್ಕೆ NDRF ತಂಡ ಕಂಪ್ಲೀಟ್ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಜೀವನ್ ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಬಲಭಾಗದಲ್ಲಿ ನಿರಂತರವಾಗಿ ನಡೀತಾ ಇದೆ. ಬಿಕಾಸ್ ಎಲ್ಲ ಕಡೆ ಆ ಸ್ಲ್ಯಾಬ್ಗಳನ್ನು ಕಟ್ ಮಾಡೋಕ್ಕಾಗಲ್ಲ. ಎಲ್ಲೇ ಒಂದು ಕಡೆ ನೋಡಿ ಕಟ್ ಮಾಡದೆ ಹೋದರೆ ಮತ್ತೆ ಒಳಗಡೆ ಆ ಸ್ಲ್ಯಾಬ್ಗಳು ಬಿದ್ದೋಗಿ ಇನ್ನು ಬದುಕಿರೋರು ಸತ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಆಪರೇಟ್ ಮಾಡಿ ಅಲ್ಲಿರುವಂತಹ ಕಟ್ ಮಾಡಿದಾಗಲೂ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಅದನ್ನು ಮಾಡ್ತಿದ್ದಾರೆ ಅವರು. ಒಂದೊಂದೇ ಅಲ್ಲಿಯ ಅವಶೇಷಗಳನ್ನು ತೆಗಿತಾ ಇದ್ದಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ಕಾರ್ಯಾಚರಣೆ ಮುಂದೆ ಹೋಗ್ತಾ ಇದೆ.